ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದೃಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿರ್ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಕಲಿತಂ ವಾङ्ಮಯಮೃತಂ ಜಗತ್ಪಿಬತಿ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾನ್ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಯಾತ್ವರ ಮಂದರೋದ್ಧಾರೆ ಯಾತ್ವರ ನತರಕ್ಷಣೆ ಮಯ್ಯಾರ್ತೆ ಕರುಣಾಮೂರ್ತೆ ಸಾತ್ವರ ಕ್ವಗತಾಹರೆ ಕ್ಷೀರೋ ದಧಾವ ಮರದಾನ ವಯೂಥಪಾನ ಮುನ್ಮತ್ನತಾಮೃತಲಬ್ಧಯ ಆದಿದೇವಃ ಪೃಷ್ಟೇನ ಕಚ್ಚಪವಪುರ್ವಿದಧಾರ ಗೋತ್ರಂ ನಿದ್ರಾಕ್ಷಣೋದ್ರಿ ಪರಿವರ್ತಕ ಶಾಣಕಂಡೂಃ. ಓಂ ಕೂರ್ಮಾಯ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಕೂರ್ಮ ಪುರಾಣದ 94ನೆಯ ಅಧ್ಯಾಯವಾದ ನರ್ಮದಾ ನದಿ ತೀರದಲ್ಲಿರುವ ಋಷಿತೀರ್ಥ, ಋಣತೀರ್ಥ ಮುಂತಾದ ತೀರ್ಥಗಳ ಮತ್ತು ದೀಪೇಶ್ವರ ಮುಂತಾದ ಪುಣ್ಯಾಲಯಗಳ ವರ್ಣನೆ, ಅವುಗಳ ಉಪಾಖ್ಯಾನಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಮಾರ್ಕಂಡೇಯ ಮುನಿಯು ಹೇಳುತ್ತಾನೆ, ನದಿಗಳಲ್ಲಿ ಉತ್ತಮವಾದ ನರ್ಮದಾ ನದಿಯು ಸರ್ವ ಪಾಪ ನಿವಾರಕವಾದುದೆಂದು ಪೂರ್ವದಲ್ಲಿ ಸ್ವಯಂ ಪ್ರಕಾಶನಾದ ಶಂಕರನಿಂದ ಮುನಿಗಳಿಗೆ ಹೇಳಲ್ಪಟ್ಟಿದೆ. ಲೋಕಗಳಿಗೆ ಹಿತವನ್ನು ಮಾಡುವ ಸಂಕಲ್ಪವುಳ್ಳ ಈಶ್ವರನ ಗಾತ್ರದಿಂದ ಆವಿರ್ಭಾವವನ್ನು ಹೊಂದಿರುವ ಶ್ರೇಷ್ಠವಾದ ಈ ನರ್ಮದಾ ನದಿಯು ಮುನಿಗಳಿಂದ ಸ್ತುತಿಸಲ್ಪಟ್ಟಿರುವುದು ಮತ್ತು ಸಮಸ್ತ ಪಾಪಗಳನ್ನು ಮೋಚನ ಮಾಡುವುದು, ಸಮಸ್ತ ದೇವತೆಗಳಿಂದ ವಂದಿಸಲ್ಪಡುವುದೂ ಆದ ಈ ನದಿಯು ದೇವತೆ, ಗಂಧರ್ವ ಮತ್ತು ಅಪ್ಸರಾಂಗನೆಯರಿಂದ ಪ್ರತಿದಿನದಲ್ಲಿಯೂ ಸ್ತುತಿಸಲ್ಪಟ್ಟಿದೆ. ಹಾಗೂ ಉತ್ತರ ತೀರದಲ್ಲಿ ತ್ರಿಲೋಕಗಳಲ್ಲಿ ಪ್ರಖ್ಯಾತವಾದ
ತೀರ್ಥಗಳ ಸನ್ನಿಧಿಯಲ್ಲಿ ಭದ್ರೇಶ್ವರ ಎಂದು ನಾಮಧೇಯವುಳ್ಳದ್ದು, ಸಮಸ್ತ ಪಾಪಗಳನ್ನು ಶೋಧಿಸುವುದು ಮತ್ತು ಮಂಗಳದಾಯಕವೂ ಆದ ತೀರ್ಥವು ಇರುವುದು. ಭದ್ರೇಶ್ವರವೆಂಬ ಆ ಪವಿತ್ರ ತೀರ್ಥದಲ್ಲಿ ಸ್ನಾನ ಮಾಡಿದ ನರನು ಸ್ವರ್ಗಲೋಕದಲ್ಲಿ ದೇವತೆಗಳೊಡನೆ ಸುಖ ಸಂಪತ್ತಿಯನ್ನು ಅನುಭವಿಸಿ ಸಂತೋಷಿಸುತ್ತಾನೆ. ಯುಧಿಷ್ಠಿರ ರಾಜನೇ, ಭದ್ರೇಶ್ವರ ತೀರ್ಥದಲ್ಲಿ ಸ್ನಾನ ಮಾಡಿದ ಮಾನವನು ಅಲ್ಲಿಂದ ಉತ್ತಮವಾದ ವಿಮಲೇಶ್ವರ ತೀರ್ಥಕ್ಕೆ ಹೋಗಬೇಕು. ವಿಮಲೇಶ್ವರ ತೀರ್ಥದಲ್ಲಿ ಸ್ನಾನ ಮಾಡುವುದರಿಂದ ಮಾನವನು ಸಹಸ್ರ ಗೋದಾನದ ಫಲವನ್ನು ಹೊಂದುತ್ತಾನೆ. ಅನಂತರದಲ್ಲಿ ನಿಯಮ ಪರಿಪೂತನಾದ ಮಾನವನು ನಿಯತವಾದ ಮಾರ್ಗವನ್ನು ಅವಲಂಬಿಸಿ ಅಂಗಾರಕೇಶ್ವರ ತೀರ್ಥಕ್ಕೆ ಹೋಗಬೇಕು. ಆ ತೀರ್ಥ ಸೇವೆಯಿಂದ ಸರ್ವ ಪಾಪಗಳು ನಿವೃತ್ತಿಯಾಗಿ ಶುದ್ಧಾತ್ಮನಾಗಿ ರುದ್ರಲೋಕದಲ್ಲಿ ಮಾನ್ಯನಾಗುತ್ತಾನೆ. ರಾಜಶ್ರೇಷ್ಠನೇ, ತರುವಾಯ ಪುಣ್ಯವನ್ನು ಕೊಡುವ ಕೇದಾರವೆಂಬ ತೀರ್ಥವನ್ನು ಕುರಿತು ಹೋಗಬೇಕು. ಆ ತೀರ್ಥದಲ್ಲಿ ಸ್ನಾನ ಮತ್ತು ಪಾನಗಳನ್ನು ಮಾಡಿದರೆ ಸಮಸ್ತ ಇಷ್ಟಾರ್ಥಗಳನ್ನು ಹೊಂದುತ್ತಾನೆ. ಮಹಾರಾಜನೇ, ತರುವಾಯ ಸಮಸ್ತ ಪಾಪಗಳನ್ನು ಧ್ವಂಸ ಮಾಡುವ ನಿಷ್ಫಲೇಶವೆಂಬ ತೀರ್ಥವನ್ನು ಕುರಿತು ಪ್ರಯಾಣ ಮಾಡಬೇಕು. ಆ ತೀರ್ಥದಲ್ಲಿ ಸ್ನಾನ ಮಾಡಿದವನು ರುದ್ರಲೋಕದಲ್ಲಿ ಪೂಜ್ಯನಾಗುತ್ತಾನೆ. ರಾಜೇಂದ್ರನೇ, ಅಲ್ಲಿಂದ ಮುಂದೆ ಸರ್ವೋತ್ತಮವಾದ ಬಾಣತೀರ್ಥವನ್ನು ಸೇವಿಸಬೇಕು. ಆ ಬಾಣತೀರ್ಥದಲ್ಲಿ ಮರಣ ಪರ್ಯಂತವಿದ್ದು ಪ್ರಾಣತ್ಯಾಗ ಮಾಡುವುದರಿಂದ ರುದ್ರಲೋಕವನ್ನು ಹೊಂದುತ್ತಾನೆ. ತರುವಾಯ ಪುಷ್ಕರಣಿ ತೀರ್ಥಕ್ಕೆ ಹೋಗಬೇಕು ಮತ್ತು ಅಲ್ಲಿ ಸ್ನಾನ ವಿಧಿಯನ್ನು ಆಚರಿಸಬೇಕು. ರಾಜನೇ, ಪುಷ್ಕರಣಿ ತೀರ್ಥದಲ್ಲಿ ಮಾನವನು ಸ್ನಾನ ಮಾಡಿ ರಾಜ್ಯವನ್ನು ಆಳುವ ಪ್ರಭುವಾಗಿ ಸಿಂಹಾಸನಕ್ಕೆ ಅಧಿಪತಿಯಾಗುವನು. ಅಲ್ಲಿಂದ ಮುಂದೆ ದಕ್ಷಿಣ ಭಾಗದ ತೀರದಲ್ಲಿರುವ ಶಾಖತೀರ್ಥವನ್ನು ಸೇವಿಸಬೇಕು. ಶಾಖತೀರ್ಥದಲ್ಲಿ ನರನು ಸ್ನಾನ ಮಾತ್ರಾನುಷ್ಠಾನದಿಂದ ಇಂದ್ರನ ಅರ್ಧಾಸನವನ್ನು ಹೊಂದುವನು. ಮಹಾರಾಜನೇ, ಅಲ್ಲಿಂದ ಮುಂದೆ ಶೂಲಭೇದ ಎಂಬ ತೀರ್ಥಕ್ಕೆ ಹೋಗಬೇಕು ಎಂದು ಶ್ರುತಿಯು ವಿಧಿಸಿದೆ. ಶೂಲಭೇದ ತೀರ್ಥದಲ್ಲಿ ಸ್ನಾನ ಪಾನಗಳ ಅನುಷ್ಠಾನದಿಂದ ಸಹಸ್ರ ಗೋದಾನ ಫಲಗಳನ್ನು ಅನುಭವಿಸುತ್ತಾನೆ. ಅಲ್ಲಿ ಪರಿಶುದ್ಧನಾದ ಮಾನವನು ಒಂದು ರಾತ್ರಿಯಲ್ಲಿ ಉಪವಾಸ ಮಾಡಿ ಯಥಾವಿಧಿಯಾಗಿ ಸ್ನಾನ ಮಾಡಿ ದೇವತೆಗಳಿಗೆ ದೇವತೆಯೂ ಮಹಾಯೋಗೇಶ್ವರನೂ ಆದ ನಾರಾಯಣನನ್ನು ಆರಾಧಿಸಬೇಕು. ಹೀಗೆ ಆ ತೀರ್ಥದಲ್ಲಿ ಮಾಡಿದ ನಾರಾಯಣನ ಆರಾಧನೆಯಿಂದ ಸಹಸ್ರ ಗೋದಾನಗಳ ಫಲವನ್ನು ಹೊಂದಿ ಕಡೆಯಲ್ಲಿ ವಿಷ್ಣು ಲೋಕವನ್ನು ಹೊಂದುತ್ತಾನೆ. ತರುವಾಯ ಮಾನವ ಜನರ ಸಮಸ್ತ ಪಾತಕಗಳನ್ನು ತೊಳೆದು ಹಾಕುವ ಋಷಿತೀರ್ಥಕ್ಕೆ ಹೋಗಿ ಅಲ್ಲಿ ಸ್ನಾನವನ್ನು ಮಾಡಿದ ನರನು ಅದರ ಪ್ರಭಾವದಿಂದ ಶಿವನ ಲೋಕದಲ್ಲಿ ಮಾನ್ಯನಾಗುವನು. ಅದೇ ಸ್ಥಳದಲ್ಲಿ ಪರಮ ಕಲ್ಯಾಣಗಳನ್ನು ಕೊಡುವ ನಾರದ ಮುನಿಯ ತೀರ್ಥವು ಇರುವುದು. ನಾರದ ತೀರ್ಥದಲ್ಲಿ ಸ್ನಾನವನ್ನು ಮಾತ್ರ ಮಾಡಿರುವ ನರನು ಸಹಸ್ರ ಗೋದಾನದ ಫಲವನ್ನು ಹೊಂದುತ್ತಾನೆ. ಆ ನಾರದ ತೀರ್ಥದಲ್ಲಿ ದೇವರ್ಷಿಯಾದ ನಾರದ ಮುನಿಯಿಂದ
ಪೂರ್ವಕಾಲದಲ್ಲಿ ತಪವು ಆಚರಿಸಲ್ಪಟ್ಟಿತು. ಅದರಿಂದ ಪ್ರಸನ್ನನೂ ಸುಪ್ರೀತನೂ ದೇವೋತ್ತಮನೂ ಆದ ಮಹೇಶ್ವರನು ನಾರದ ಮುನಿಗೆ ಯೋಗವನ್ನು ಉಪದೇಶಿಸಿದನು. ರಾಜನೇ, ಬ್ರಹ್ಮದೇವನಿಂದ ನಿರ್ಮಿಸಲ್ಪಟ್ಟಿರುವ ಲಿಂಗವು ಬ್ರಹ್ಮೇಶ್ವರ ಎಂದು ಪ್ರಸಿದ್ಧಿ ಹೊಂದಿರುವುದು. ಅದರ ಸಮೀಪದಲ್ಲಿರುವ ಬ್ರಹ್ಮೇಶ್ವರ ತೀರ್ಥದಲ್ಲಿ ಸ್ನಾನ ಮಾಡಿದ ಮಾನವನು ಬ್ರಹ್ಮಲೋಕದಲ್ಲಿ ಗಣ್ಯನಾಗುತ್ತಾನೆ. ಅಲ್ಲಿಂದ ಮುಂದೆ ಋಣತೀರ್ಥವೆಂಬ ನಾಮಾಂಕಿತವಾದ ತೀರ್ಥಕ್ಕೆ ಹೋಗಬೇಕು. ಆ ತೀರ್ಥ ಸೇವೆಯಿಂದ ನರನು ನಿಜವಾಗಿ ಋಣದಿಂದ ಬಿಡುಗಡೆ ಹೊಂದುತ್ತಾನೆ. ಅಲ್ಲಿಂದ ವಟೇಶ್ವರ ತೀರ್ಥಕ್ಕೆ ಹೋಗಬೇಕು. ಅದರಿಂದ ಜನ್ಮವು ಸಾರ್ಥಕವಾದಂತೆ ಆಗುವುದು. ತರುವಾಯ ಸರ್ವ ರೋಗೋಪದ್ರವಗಳನ್ನು ನಾಶ ಮಾಡುವ ಭೀಮೇಶ್ವರ ತೀರ್ಥಕ್ಕೆ ಹೋಗಬೇಕು. ಅಲ್ಲಿ ಸ್ನಾನವನ್ನು ಮಾಡಿ ಪವಿತ್ರನಾದ ನರನು ಸಕಲ ದುಃಖಗಳಿಂದ ಮುಕ್ತನಾಗುತ್ತಾನೆ. ಮಹಾರಾಜನೇ, ಅನಂತರದಲ್ಲಿ ಪ್ರಶಸ್ತವಾದ ಪಿಂಗಳೇಶ್ವರವೆಂಬ ತೀರ್ಥಕ್ಕೆ ಹೋಗಬೇಕು. ಆ ಪಿಂಗಳೇಶ್ವರ ತೀರ್ಥದಲ್ಲಿ ಒಂದು ಅಹೋರಾತ್ರದಲ್ಲಿ ಮಾತ್ರ ಉಪವಾಸ ವ್ರತಾನುಷ್ಠಾನದಿಂದ ತ್ರಿರಾತ್ರ ವ್ರತದ ಫಲವನ್ನು ಹೊಂದುತ್ತಾನೆ. ಆ ಪಿಂಗಳೇಶ್ವರ ತೀರ್ಥದಲ್ಲಿ ಯಾವ ಮಾನವನು ಕಪಿಲವರ್ಣದ ಗೋವನ್ನು ದಾನ ಕೊಡುವನೋ ಅವನಿಗೆ ಆ ದಾನದ ಫಲಭೋಗವು ಕಪಿಲಾಗೋವಿನ ಮತ್ತು ಅದರ ಸಂತತಿಯ ರೋಮಗಳ ಸಂಖ್ಯಾ ಪರಿಮಾಣವನ್ನು ಅವಲಂಬಿಸಿದೆ. ಹೀಗೆ ತಾನು ದಾನ ಮಾಡಿದ ಕಪಿಲಾಗೋ ವ್ಯಕ್ತಿಯಲ್ಲಿ ಮತ್ತು ಅದರ ಸಂತತಿಯಲ್ಲಿ ರೋಮಗಳು ಎಷ್ಟು ಸಂಖ್ಯೆಯಲ್ಲಿವೆಯೋ ಅಷ್ಟು ಸಹಸ್ರ ವರ್ಷಗಳವರೆಗೆ ರುದ್ರಲೋಕದಲ್ಲಿ ಪೂಜಿಸಲ್ಪಡುತ್ತಾನೆ. ನರಪತಿಯೇ, ಯಾವ ಮನುಷ್ಯನು ಆ ತೀರ್ಥದಲ್ಲಿ ಪ್ರಾಣತ್ಯಾಗವನ್ನು ಮಾಡುವನೋ ಅವನು ಗಗನದಲ್ಲಿ ಸೂರ್ಯ ಚಂದ್ರರು ಪ್ರಕಾಶಿಸುತ್ತಿರುವಷ್ಟು ಶಾಶ್ವತ ಕಾಲದವರೆಗೆ ಸುಖವನ್ನು ಹೊಂದಿ ಸಂತೋಷಿಸುತ್ತಾನೆ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಕೂರ್ಮ ಪುರಾಣದ 94ನೆಯ ಅಧ್ಯಾಯದ ದ್ವಿತೀಯಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.